ಹೇ ಗಾಯ್ಸ್, ಏನು ಗೊತ್ತಾ, ಈ ವಿಡಿಯೋ ಮಾಡ್ತಿರೋ ರೀಸನ್ ಏನಂದರೆ, ಸೊ ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ನಲ್ಲ. ಸೊ ಬೆಂಗಳೂರಲ್ಲಿ ಡ್ಯೂಟಿಗಳೇನು ಬೀಳ್ತಾ ಇಲ್ಲ, ಸೊ ಹೊಸ್ದಾಗಿ ಏನಾದರೂ ಕಾರ್ ತೊಗೋಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ, ಬಿಸ್ನೆಸ್ ಸರಿ ಇಲ್ಲ ಅಂತ ಏನೋ ಹೇಳಿದ್ದಲ್ಲ. ಸೊ ನಾನು ಇವಾಗ ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಸೊ ಇವಾಗ ನೀವೇನು ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಸೊ ಇದು ಬಂದ್ಬಿಟ್ಟು ಎಕ್ಸೆಲ್ ಈಟಿಗೆ ಗಾಡಿಗೆ ಕೊಡ್ತಾ ಇರುವ ಪ್ರೈಸು. ಸೊ ನಾನು ಹೇಳಿದ್ದು ಯಾವುದು ಸುಳ್ಳಲ್ಲ ಫ್ರೆಂಡ್ಸ್. ಇರೋದೇ ನಮ್ಮ ಡ್ರೈವರ್ಗಳಿಗೆ ಹೆಲ್ಪ್ ಆಗಲಿ ಅನ್ನೋ ರೀಸನ್ಗೆ ನಾನು ವಿಡಿಯೋ ಮಾಡಿ ಹಾಕಿರೋದು ಹೊರತು, ಸೊ ಅದರಿಂದ ಏನು ನನಗೇನು ಇದೇ ಇಲ್ಲ, ಆಯ್ತಾ. ಸೊ ನೋಡಿ ಇಲ್ಲಿ ಪ್ರೈಸ್ ಹೆಂಗೆ ಕೊಡ್ತಾರೆ ನೋಡಿ, ಊಬರಲ್ಲಿ 1 ಕಿಲೋಮೀಟರ್ ಎಷ್ಟು ಕೊಡ್ತಾರೆ ನೋಡಿ, ನೀವೇ ನೋಡಿ. ಇಲ್ಲಿ ನಾನು ವಿಡಿಯೋ ನಾನು ಪ್ರೂಫ್ ಸಮೇತ ಹಾಕ್ತಾ ಇದ್ದೀನಿ. ಸೊ ನೀವೇ ನೋಡ್ಬಿಟ್ಟು ಡಿಸೈಡ್ ಮಾಡಿ ಫ್ರೆಂಡ್ಸ್, ಗಾಡಿ ತಗೋಬೇಕಾ ಬೇಡವಾ ಏನಂತ, ಆಯ್ತಾ. ಸ್ವಲ್ಪ ಜನ ಕಮೆಂಟ್ ಕೂಡ ಮಾಡಿದ್ರಲ್ಲ ಗುರು, ಕೆಲವೊಂದು ಜನ ಮಾಡಿದ್ದಾರೆ ಬಿಡಿ, ಓಕೆ, ಡ್ಯೂಟಿ ಇರೋದನ್ನ ಅಕ್ಸೆಪ್ಟ್ ಮಾಡಿದ್ದಾರೆ. ಇನ್ನೊಂದು ಕೆಲವೊಂದು 2-3 ಜನ ಇದ್ರು ಕಮೆಂಟ್ ಮಾಡಿದ್ರು, ಬಗ್ಸಿ ಕೆಲಸ ಮಾಡಿದ್ರೆ ಡ್ಯೂಟಿಗಳು ಮಾಡಿದ್ರೆ ಎಲ್ಲ ಬಿದ್ದೇ ಬೀಳುತ್ತೆ ಆಗುತ್ತೆ ಅಂತ. ಇದಕ್ಕೇನಂತೀಯ ಗುರು? ನೋಡಿ ಇವಾಗ ಇಲ್ಲಿ ಡ್ಯೂಟಿಗಳು ಊಬರವನು ಕೊಡ್ತಾ ಇರೋ ಪ್ರೈಸ್ಗೆ, ಅದು ಇಟಿಗೆ ಗಾಡಿ ಹಾಕೊಂಡ್ಬಿಟ್ಟು ಈ ಪ್ರೈಸ್ಗೆ ಡ್ಯೂಟಿ ಮಾಡ್ತೀಯ ಗುರು ನೀನು? ನೋಡು ಗುರು, ಪ್ರೂಫ್ ಸಮೇತ ಹಾಕಿದ್ದೀನಿ, ನೋಡ್ಕೋ. ನೆಕ್ಸ್ಟ್ ಟೈಮ್ ಕಮೆಂಟ್ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಮಾಡು. ಯಾರಿಗೇ ಆಗಲಿ, ನನಗೆ ಅಂತಲ್ಲ, ಯಾರಿಗಾದ್ರೂ ನೀನು ಕಮೆಂಟ್ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಮಾಡು. ಸುಮ್ಮನೆ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಫ್ರೀ ಇದೆ ಅಂದ್ಬಿಟ್ಟು ಸುಮ್ಮನೆ ಏನೇನೋ ಮಾತಾಡೋದಲ್ಲ, ಆಯಿತಾ. ಸೊ ಅದರಿಂದ ಒಂದು ಏನಾದರೂ ರೀಸನ್ ಇರುತ್ತೆ, ಅದರಿಂದ ಯಾರಿಗಾದ್ರೂ ಒಬ್ರಿಗೂ ಒಳ್ಳೆದಾರಾಗುತ್ತೆ. ಈಗ ಯಾರೋ ಒಬ್ರು ಏನೋ ಗಾಡಿ ತೊಗೊತಾ ಇದ್ದಾರೆ, ಸೊ ಅದರಿಂದ ಏನೋ ಒಂದು ಬಿಫೋರ್ ಅವ್ರಿಗೆ ಗೊತ್ತಿರಲ್ಲ, ಬಿಸ್ನೆಸ್ ಬಗ್ಗೆ ಏನೋ ಗೊತ್ತಿರಲ್ಲ, ಏನೋ ಒಂದು ನೋಡಿಬಿಟ್ಟು ಒಂದೇನೋ ಐಡಿಯಾ ಬರುತ್ತೆ ಅಂತ ರೀಸನಿಗೆ ನಾನು ಮಾಡೋಕ್ಕಿರ್ತೀನಿ. ಅದೇ ನೀನು ಮಾಡೋ ಕಮೆಂಟಿಗೆ ಏನು ಯೂಸ್ ಇದೆ ಗುರು? ಏನೂ ಇಲ್ಲ, ಸುಮ್ಮನೆ ಖಾಲಿ ಕೂತಿರ್ತೀರ, ಏನೋ ಒಂದು ಮಾಡಬೇಕು ಮಾಡ್ತೀರ ಅಷ್ಟೇ. ಹೇಳ್ಬೇಕು ಅನ್ನಿಸ್ತು ಹೇಳಿದೆ, ತಗೊಳ್ಳೋದು ಬಿಡೋದು ನಿಮಗೆ ಫ್ರೆಂಡ್ಸ್. ಓಕೆನಾ, ಬಾಯ್ ಬಾಯ್, ನೆಕ್ಸ್ಟ್ ಸಿಗೋಣ ಅಂತ.